ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्ण. एल्रिगू आत्मीय स्वागत. भगवद्गीता यथारूप अध्याय 8 श्लोक संख्ये 3. श्री भगवान उवाच अक्षरं ब्रह्म परमं स्वभाव अध्यात्ममुच्यते भूतभाव उद्भव करो विसर्ग कर्म संज्ञितः. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಭಾವಾರ್ಥ: ಬ್ರಹ್ಮನ್ ನಾಶವಾಗುವುದಿಲ್ಲ, ಅದು ನಿರಂತರವಾಗಿ ಅಸ್ತಿತ್ವದಲ್ಲಿರುತ್ತದೆ. ಅದರ ರಚನೆಯು ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಆದರೆ ಬ್ರಹ್ಮನ್ನ ಆಚೆ ಪರಬ್ರಹ್ಮವಿದೆ. ಬ್ರಹ್ಮನ್ ಎನ್ನುವುದು ಜೀವಿಯನ್ನು ಸೂಚಿಸುತ್ತದೆ ಮತ್ತು ಪರಬ್ರಹ್ಮನ್ ಎನ್ನುವುದು ದೇವೋತ್ತಮ ಪರಮಪುರುಷನನ್ನು ಸೂಚಿಸುತ್ತದೆ. ಜೀವಿಯ ಸಹಜ ಸ್ವರೂಪವು ಅವನು ಐಹಿಕ ಜಗತ್ತಿನಲ್ಲಿ ಸ್ವೀಕರಿಸುವ ಸ್ಥಾನಕ್ಕಿಂತ ಬೇರೆಯಾದುದು. ಐಹಿಕ ಪ್ರಜ್ಞೆಯಲ್ಲಿ ವಸ್ತುವಿನ ಪ್ರಭುವಾಗಲು ಪ್ರಯತ್ನಿಸುವುದು ಅವನ ಸ್ವಭಾವ. ಆದರೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವನ್ನು ಸೇವಿಸುವುದೇ ಅವನ ಸ್ಥಾನ. ಜೀವಿಯು ಐಹಿಕ ಪ್ರಜ್ಞೆಯಲ್ಲಿದ್ದಾಗ ಐಹಿಕ ಜಗತ್ತಿನಲ್ಲಿ ಅವನು ಹಲವು ದೇಹಗಳನ್ನು ಧರಿಸಬೇಕಾಗುತ್ತದೆ. ಇದಕ್ಕೆ ಕರ್ಮ ಅಥವಾ ಐಹಿಕ ಪ್ರಜ್ಞೆಯು ಶಕ್ತಿಯಿಂದ ಘಟಿಸುವ ವೈವಿಧ್ಯಮಯ ಸೃಷ್ಟಿ ಎಂದು ಹೆಸರು. ವೈದಿಕ ಸಾಹಿತ್ಯದಲ್ಲಿ ಜೀವಿಯನ್ನು ಜೀವಾತ್ಮ ಮತ್ತು ಬ್ರಹ್ಮನ್ ಎಂದು ಕರೆದಿದೆ, ಆದರೆ ಎಲ್ಲಿಯೂ ಅದನ್ನು ಪರಬ್ರಹ್ಮನೆಂದು ಕರೆದಿಲ್ಲ. ಜೀವಾತ್ಮನು ಬೇರೆ ಬೇರೆ ಸ್ಥಿತಿಗಳನ್ನು ಸ್ವೀಕರಿಸುತ್ತಾನೆ. ಒಮ್ಮೊಮ್ಮೆ ಆತನು ಅಜ್ಞಾನವು ತುಂಬಿದ ಭೌತಿಕ ಪ್ರಕೃತಿಯಲ್ಲಿ ಒಂದಾಗಿ ತನ್ನನ್ನು ಜಡ ವಸ್ತುವಿನೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಒಮ್ಮೊಮ್ಮೆ ತನ್ನನ್ನು ಉತ್ತಮವಾದ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಆದುದರಿಂದ ಆತನನ್ನು ಪರಮಪ್ರಭುವಿನ ಅಲ್ಪ ಪ್ರಮಾಣದ ಶಕ್ತಿ ಎಂದು ಕರೆಯುತ್ತಾರೆ. ಆತನು ಭೌತಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೋ ಅಥವಾ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೋ ಎನ್ನುವುದನ್ನು ಅವಲಂಬಿಸಿ ಅವನಿಗೆ ಭೌತಿಕ ಅಥವಾ ಆಧ್ಯಾತ್ಮಿಕ ಶರೀರವು ಲಭಿಸುತ್ತದೆ. ಭೌತಿಕ ಪ್ರಕೃತಿಯಲ್ಲಿ ಆತನು ಜೀವದ 84 ಲಕ್ಷ ವರ್ಗಗಳಲ್ಲಿ ಯಾವುದಾದರೂ ಒಂದರಿಂದ ಶರೀರವನ್ನು ಪಡೆಯಬಹುದು. ಆದರೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಆತನಿಗೆ ಇರುವುದು ಒಂದೇ ಶರೀರ. ಭೌತಿಕ ಪ್ರಕೃತಿಯಲ್ಲಿ ಆತನ ಕರ್ಮಕ್ಕನುಗುಣವಾಗಿ ಆತನು ಮನುಷ್ಯನಾಗಿ, ದೇವತೆಯಾಗಿ, ಪ್ರಾಣಿಯಾಗಿ, ಪಶುವಾಗಿ, ಪಕ್ಷಿಯಾಗಿ ಇತ್ಯಾದಿ ರೂಪ ತಾಳುತ್ತಾನೆ. ಐಹಿಕ ಸ್ವರ್ಗಲೋಕಗಳನ್ನು ಸೇರಿ ಅಲ್ಲಿನ ಭೋಗಗಳನ್ನು ಪಡೆಯಲು ಆತನು ಒಮ್ಮೊಮ್ಮೆ ಯಜ್ಞಗಳನ್ನು ಮಾಡುತ್ತಾನೆ. ಆದರೆ ಅವನ ಪುಣ್ಯವು ತೀರಿದಾಗ ಆತನು ಮನುಷ್ಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತಾನೆ. ಈ ಪ್ರಕ್ರಿಯೆಗೆ ಕರ್ಮ ಎಂದು ಹೆಸರು. ಹರೇ ಕೃಷ್ಣ. ಭಾವಾರ್ಥ ಇನ್ನೂ ಸ್ವಲ್ಪ ಇರೋದ್ರಿಂದ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾಳೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಈ ಶ್ಲೋಕದಲ್ಲಿ ಅಂದರೆ ಭಗವಂತ ಅರ್ಜುನನ ಪ್ರಶ್ನೆಗೆ ಮುಖ್ಯವಾಗಿ ಈ ಶ್ಲೋಕದಲ್ಲಿ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾನೆ. ಇಲ್ಲಿ ಮೊದಲನೇದಾಗಿ ಬ್ರಹ್ಮನ್ ಅಂದರೆ ಏನು, ನಂತರ ಆತ್ಮದ ಸ್ವಭಾವ, ನಂತರ ಕ್ರಿಯೆ ಅಂದರೆ ಕರ್ಮ ಏನು ಅನ್ನೋದನ್ನು ಈ ಶ್ಲೋಕದಲ್ಲಿ ಭಗವಂತ ವರ್ಣನೆ ಮಾಡಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಮಿಕ್ಕ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಈ ಶ್ಲೋಕದಿಂದ ಕೃಷ್ಣ ಯಾವ ರೀತಿ ಅರ್ಜುನನ 7 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಬ್ರಹ್ಮನ್. ಯಾಕಂದ್ರೆ ನಾವು ಮೊದಲನೇ ಪ್ರಶ್ನೆ ಕೇಳುವಾಗ ಅರ್ಜುನ ಏನು ಕೇಳ್ತಾ ಇದ್ದಾನೆ ಅಂದ್ರೆ, ಪರಮಪ್ರಭುವೇ, ಪರಮ ಪುರುಷನೇ ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ, ಸ್ವಭಾವ ಯಾವ ರೀತಿ ಇರುತ್ತೆ, ಆತ್ಮ ಅಂತ ಏನು ಹೇಳ್ತೀವಿ, ಆಧ್ಯಾತ್ಮ ಅಂತ ನಾವು ಹೇಳುವಾಗ ಆತ್ಮದ ಸ್ವಭಾವ ಏನು, ನಂತರ ಕರ್ಮ ಯಾವ ರೀತಿ, ಕರ್ಮ ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದೆ, ಅಂದ್ರೆ ಈ ಲೋಕಕ್ಕೆ ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಅಂದ್ರೆ ನಮ್ಮ ಕಾರ್ಯಚಟುವಟಿಕೆಗಳು ಏನು, ಅದ್ರ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾನೆ ಇಲ್ಲಿ ಭಗವಂತ. ಅದರಲ್ಲಿ ಮುಖ್ಯವಾಗಿ ನಾವು ಈ 3 ವಿಷಯಗಳ ಬಗ್ಗೆ ಹೇಳೋದಾದ್ರೆ, ಬ್ರಹ್ಮನ್ ಅಂದ್ರೆ ಏನು ಅಂದ್ರೆ ಆತ್ಮಕ್ಕೆ ಸಾವಿಲ್ಲ, ಅದು ನಾಶ ಆಗೋದಿಲ್ಲ, ಅದು ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುತ್ತದೆ ಅಂತ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ನಂತರ ಬ್ರಹ್ಮನ್ ಆಚೆ ಪರಬ್ರಹ್ಮವಿದೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಆತ್ಮ ಆದ್ರೆ ಪರಮಾತ್ಮ ಕೂಡ ಇದ್ದಾನೆ, ಅದು ಪರಬ್ರಹ್ಮ ಅಂತ ಹೇಳ್ತಾರೆ ಭಗವಂತನಿಗೆ. ನಾವು ಬ್ರಹ್ಮನ್ ಆದ್ರೆ ಜೀವಿಗೆ ಬ್ರಹ್ಮನ್ ಅಂತ ಕರೀತಾರೆ, ನಂತರ ಭಗವಂತನಿಗೆ ಪರಬ್ರಹ್ಮನ್ ಅಂತ ಕರೀತಾರೆ ಅನ್ನೋದನ್ನ ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ.
ಜೀವಿಯ ಸಹಜ ಸ್ವರೂಪವು ಅವನ ಐಹಿಕ ಜಗತ್ತಿನಲ್ಲಿ ಸ್ವೀಕರಿಸುವ ಸ್ಥಾನಕ್ಕಿಂತ ಬೇರೆಯಾದುದು. ಅಂದರೆ ನಾನು ಈ ಲೋಕದಲ್ಲಿ ಅಂದರೆ ಐಹಿಕ ದೇಹದಲ್ಲಿ ನಾನು ಇದ್ದೀನಿ, ಆದರೆ ನನ್ನ ನಿಜವಾದ ಸ್ವರೂಪ ಆಧ್ಯಾತ್ಮಿಕ ರೂಪ ಇರಬೇಕು ನನಗೆ. ಆದರೆ ಇಲ್ಲಿರ್ತಕ್ಕಂಥ ದೇಹಕ್ಕೂ ನನಗೂ ಭಾಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂದರೆ ನಾನು ಈ ಶರೀರ ಅಲ್ಲ, ಶರೀರ ನನಗೆ ಈ ಐಹಿಕ ಪ್ರಕೃತಿ ಕೊಟ್ಟಿದೆ. ಆದರೆ ನನ್ನ ನಿಜವಾದ ಶರೀರ ಏನಂದರೆ ಆಧ್ಯಾತ್ಮಿಕವಾದ್ದು. ನಾನು ಆಧ್ಯಾತ್ಮಿಕ ವಸ್ತು ಆಗಿರ್ತಕ್ಕಂಥ ಆತ್ಮ ಆಗಿರ್ತಕ್ಕಂಥ ನನಗೆ ಆಧ್ಯಾತ್ಮಿಕ ಶರೀರ ಈಗ ನನಗೆ ಯಾತಕ್ಕೆ ಸಿಕ್ಕಿಲ್ಲ ಅನ್ನೋದು ಭಾಳ ಮುಖ್ಯವಾದದ್ದು. ಅದರಲ್ಲೂ ಯಾತಕ್ಕೆ ಐಹಿಕ ಜಗತ್ತಿಗೆ ನಾವು ಬಂದ್ವಿ ಅದೆಲ್ಲ ಮುಖ್ಯವಾಗಿ ಅದು ಶ್ರೀಮದ್ ಭಾಗವತದಲ್ಲಿ ಭಾಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆದರೆ ಈಗ ನಮಗೆ ನಾವು ನಮ್ಮನ್ನು ಬ್ರಹ್ಮನ್ ಅಂತ ನಾವು ಮೊದಲು ತಿಳ್ಕೊಂಡು ನನ್ನ ಸ್ವಭಾವ ಎಂಥದ್ದು, ನನ್ನ ಸ್ವಭಾವ ಆಧ್ಯಾತ್ಮಿಕವಾದದ್ದು ಸ್ವಭಾವ. ಆದರೆ ನನಗೆ ನನ್ನ ಶರೀರ ಐಹಿಕ ಶರೀರ ಇರೋದ್ರಿಂದ ನನ್ನಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಗುಣಗಳೆಲ್ಲ ನನ್ನಲ್ಲಿ ಈಗ ಮರೆ ಮಾಡಿಬಿಟ್ಟಿದೆ. ಅಂದರೆ ಉದಾಹರಣೆ ಕೊಡೋದಾದರೆ, ಒಂದು ಚಿನ್ನದ ಉಂಗುರ ಸುಮಾರು ವರ್ಷಗಳ ಕಾಲ ಮಣ್ಣಲ್ಲಿ ಊತಾಕಿದ್ರೆ ಅಂದರೆ ಮಣ್ಣಲ್ಲಿ ಸಿಕ್ಕಿದ್ರೆ ಅದಕ್ಕೆ ಆ ಉಂಗುರನ ಪೂರ್ತಿ ಮಣ್ಣು ಕವರ್ ಮಾಡಿಬಿಟ್ಟಿರತ್ತೆ. ಅಂದರೆ ಮಣ್ಣು ಪೂರ್ತಿ ಮುಚ್ಚಿರೋದ್ರಿಂದ ಆ ಉಂಗುರ ಅಂತ ಕಾಣಿಸೋದಿಲ್ಲ. ಆದರೆ ಉಂಗುರದ ಆ ಆಕಾರ ಇರುತ್ತೆ, ಅಂದರೆ ಗುಂಡಾಗಿರತ್ತೆ. ಆದರೆ ಅದರಲ್ಲಿ ಇರ್ತಕ್ಕಂಥ ಹೊಳಪು ಅಂದರೆ ಅದನ್ನು ಚಿನ್ನ ಅಂತ ನಾವು ನೋಡಬೇಕಾದ್ರೆ ಅದಕ್ಕೆ ಏನು ಅಂಟ್ಕೊಂಡಿರ್ತಕ್ಕಂಥ ಏನು ಡಸ್ಟ್ ಇರುತ್ತೆ ನೋಡಿ, ಮಣ್ಣಿರ್ಬೋದು, ಧೂಳಿರ್ಬೋದು, ಏನು ಅದನ್ನೆಲ್ಲ ನಾವು ಸ್ವಚ್ಛತೆಯನ್ನು ಮಾಡ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅದು ಒಡೆಯೋದಕ್ಕೆ ಶುರು ಆಗುತ್ತೆ. ಅಂದರೆ ಚಿನ್ನ ಯಾವ ರೀತಿ ನಮಗೆ ಶೈನಿಂಗ್ ಕೊಡುತ್ತೆ ಅಂದರೆ ಅದೇ ರೀತಿ ನಾವು ಈ ಶರೀರದಲ್ಲಿ ಇದ್ಕೊಂಡು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಮಾತ್ರ ನಮ್ಮ ಶರೀರ ಇರ್ಬೋದು, ನಮ್ಮ ತೇಜಸ್ ಇರ್ಬೋದು ಎಲ್ಲ ಪ್ರಕಟ ಆಗೋಕ್ಕೆ ಶುರು ಆಗುತ್ತೆ. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಕೆಲವು ದಿವ್ಯ ತೇಜಸ್ ಇರ್ತಕ್ಕಂಥ ವ್ಯಕ್ತಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಕೆಲವು ಗುರುಗಳನ್ನು ನಾವು ನೋಡ್ತೀವಿ. ಆಕಸ್ಮಿಕವಾಗಿ ನಾವು ವೃಂದಾವನ ಅಥವಾ ಮಥುರಾ ಅಥವಾ ಏನು ಋಷಿಕೇಶ್, ಹರಿದ್ವಾರ ಅಲ್ಲೆಲ್ಲ ಪ್ರಯಾಣ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಸಾಧು ಸಂತರ ಮಖಚರಿಯನ್ನು ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಏನೋ ಒಂದು ರೀತಿ ದಿವ್ಯ ತೇಜಸ್ಸನ್ನು ನಾವು ನೋಡ್ತೀವಿ. ಅದೇ ರೀತಿ ನಾವು ಉದಾಹರಣೆ ಕೊಡ್ತೀವಿ ನೋಡಿ, ಒಂದು ಉಂಗುರ ಸಾಕಷ್ಟು ವರ್ಷಗಳ ಕಾಲ ಮಣ್ಣಲ್ಲಿ ಊತಿದ್ರೆ ಅದಕ್ಕೆ ಮಣ್ಣು ಪೂರ್ತಿ ಕವರ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಉಂಗುರ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಅದರಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಕವರಿಂಗ್ಸ್ ಏನಿರುತ್ತೆ ಅದನ್ನು ನಾವು ಸ್ವಚ್ಛ ಮಾಡ್ತಾ ಹೋದಾಗ ಅದರ ಗುಣ ಅಥವಾ ಅದರ ಏನು ಲಕ್ಷಣ ನೋಡೋದಕ್ಕೆ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ನಾವು ನಮ್ಮಲ್ಲಿರ್ತಕ್ಕಂಥ ಏನು ಕಾರ್ಯಚಟುವಟಿಕೆಗಳು ಯಾವ ರೀತಿ ಐಹಿಕವಾಗಿ ನಾವು ಇಲ್ಲಿ ಸಂಪರ್ಕ ಮಾಡಿಕೊಂಡು ಐಹಿಕ ಶರೀರನೇ ನಾನು ಅಂತ ತಿಳ್ಕೊಂಡು ಐಹಿಕ ಶರೀರಕ್ಕೆ ಸಂಬಂಧಪಟ್ಟವರೆಲ್ಲ ನನ್ನವರು ತಮ್ಮವರು ಅಂತ ನಾವು ಯಾವ ರೀತಿ ಭಾವನೆಯಲ್ಲಿ ಇದೀವೋ ಅಲ್ಲಿವರೆಗೂ ನಾವು ಐಹಿಕ ರಂಗಕ್ಕೆ ಮತ್ತೆ ಮತ್ತೆ ಬರಬೇಕಾದ ಅವಶ್ಯಕತೆ ಇರುತ್ತೆ. ಯಾವಾಗ ನಾವು ಆಧ್ಯಾತ್ಮಿಕ ವಸ್ತುವಿನ ಕಡೆ ನಾವು ಗಮನ ಕೊಟ್ಟಾಗ, ಆಧ್ಯಾತ್ಮಿಕ ವಿಷಯಗಳನ್ನು ನಾವು ಶ್ರವಣ ಮಾಡೋಕ್ಕೆ ಶುರುವಾದಾಗ ನಮ್ಮಲ್ಲಿ ಕೂಡ ಏನು ಎಂತೆಂಥ ಒಳ್ಳೆಯ ಗುಣಗಳಿದೆ ಅದೆಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಅದು ಬಹಳ ಮುಖ್ಯವಾದದ್ದು. ಆದರೆ ನಮ್ಮ ಸ್ವಭಾವ ಏನು, ಆತ್ಮದ ಸ್ವಭಾವ ಏನು, ನಂತರ ಕರ್ಮ. ಪ್ರತಿಯೊಬ್ಬರು ಕರ್ಮ ಮಾಡಲೇಬೇಕು. ಬದುಕೋದಕ್ಕೋಸ್ಕರ ನಾವು ಕರ್ಮ ಮಾಡಲೇಬೇಕು. ಎಲ್ಲಿವರೆಗೂ ಈ ಲೋಕದಲ್ಲಿ ಇರ್ತೀವಿ, ಎಲ್ಲಿವರೆಗೂ ನಮ್ಗೆ ಯಾವ ಥರ ಶರೀರ ಸಿಕ್ಕಿರುತ್ತೆ ಆ ಶರೀರಕ್ಕೆ ತಕ್ಕನಾಗಿ ನಮಗೊಂದು ಕಾರ್ಯ ಅಂತ ಇರುತ್ತೆ, ನಮಗೊಂದು ಚಟುವಟಿಕೆ ಇರುತ್ತೆ. ಆ ಚಟುವಟಿಕೆ ಮಾಡಿಕೊಂಡು ಕೂಡ ನಾವು ನಮ್ಮ ಕರ್ಮದ ಯಾವ ರೀತಿ ನಿಯಮ ನಿಬಂಧನೆಗಳಿಗೆ ನಾವು ಇರ್ತೀವಿ, ಅದೇ ರೀತಿ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಕಾರ್ಯಗಳನ್ನು ಅಥವಾ ಕರ್ಮಗಳನ್ನು ನಾವು ಬದಲಾವಣೆ ಮಾಡಿಕೊಂಡಾಗ ನಮ್ಮ ಪ್ರಜ್ಞೆ ಯಾವ ರೀತಿ ಪ್ರಕಟ ಆಗುತ್ತೆ ಅನ್ನೋದನ್ನು ನಾವು ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ನಾವೇ ನೋಡ್ಕೋಬೋದು. ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರ ಭಾವಾರ್ಥದಲ್ಲಿ ಈ ಭೌತಿಕ ಶರೀರ ಅಂದರೆ ಸುಮಾರು 84 ಲಕ್ಷ ಜೀವರಾಶಿಗಳು ನಮಗೆ ಸಿಗುತ್ತೆ. ಅಂದರೆ 84 ಲಕ್ಷ ವಿಧವಾದ ಶರೀರಗಳನ್ನು ನಾವು ತಗೋಬೋದು. ಅಂದರೆ ನನ್ನ ಬಯಕೆ ಏನಿರುತ್ತೆ, ಅಂತಿಮ ಸಮಯದಲ್ಲಿ ನಾನು ಯಾವಾಗ ಈ ಶರೀರನ ತ್ಯಾಗ ಮಾಡ್ತೀನಿ ಆ ಸಮಯದಲ್ಲಿ ನನ್ನ ಭಾವಾನುಭವ ಅಂದರೆ ನನ್ನ ಯೋಚನೆ, ನನ್ನ ಮನಸ್ಸಿನ ಸ್ಥಿತಿ, ನನ್ನ ಭಾವನೆ ಯಾವ ರೀತಿ ಇರುತ್ತೆ, ನನ್ನ ಏನನ್ನು ಸ್ಮರಣೆ ಮಾಡ್ತಾ ಇರ್ತೀನಿ ಅದಕ್ಕೆ ತಕ್ಕನಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಶರೀರ ಬೇಕಾದರೆ ನಾನು ತಗೋಬೋದು. ಆದರೆ ಆಧ್ಯಾತ್ಮಿಕವಾಗಿ ಒಂದೇ ಶರೀರ ಇರುತ್ತೆ. ಅಂದರೆ ನಾನು ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ನನಗೆ ಶರೀರಕ್ಕೂ ನನಗೂ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಅಲ್ಲಿ ಒಂದೇ ಒಂದು ಶರೀರ ಇರುತ್ತೆ, ಅಂದರೆ ಆಧ್ಯಾತ್ಮಿಕ ಶರೀರ ಇರುತ್ತೆ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ನನಗೆ 84 ಲಕ್ಷಗಳ ಕಾಲ ಲಕ್ಷ ವಿಧ ಶರೀರಗಳು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಕ್ರಿಮಿಕೀಟ ಇರ್ಬೋದು, ಮಾನವ ಇರ್ಬೋದು, ದಾನವ ಇರ್ಬೋದು, ದೇವತೆ ಇರ್ಬೋದು, ಕಿಂಪುರುಷ ಇರ್ಬೋದು, ಯಾವುದೇ ರೀತಿಯಲ್ಲಿ ನನ್ನ ಆಲೋಚನೆಗಳಿಗೆ ತಕ್ಕನಾಗಿ ನನ್ನ ಕಾರ್ಯಚಟುವಟಿಕೆಗಳಿಗೆ ತಕ್ಕನಾಗಿ ದೇವತೆಗಳಿರ್ಬೋದು ಅಥವಾ ಭಗವಂತ ಯಾವ ರೀತಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ಅಥವಾ ನಮ್ಮನ್ನು ನೋಡ್ತಾ ಇರ್ತಾನೆ, ನಮ್ಮ ಹವ್ಯಾಸ ಏನಿತ್ತು ಅಂತಿಮ ಸಮಯದಲ್ಲಿ ನಾನು ಯಾವ ರೀತಿ ದೇಹನ ತ್ಯಾಗ ಮಾಡುವಾಗ ಏನನ್ನು ಸ್ಮರಣೆ ಮಾಡಿಕೊಂಡೆ ಅದರ ಪ್ರಕಾರವಾಗಿ ನನಗೆ ಇನ್ನೊಂದು ಶರೀರನ ಭಗವಂತ ಕೊಡ್ತಾನೆ.
ಆದರೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಶರೀರ ಅಂದರೆ ಆಧ್ಯಾತ್ಮಿಕ ಶರೀರ ನಮಗೆ ಬೇಕಾದರೆ ಆಧ್ಯಾತ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ನಮಗೆ ಆಧ್ಯಾತ್ಮಿಕ ಶರೀರ ಸಿಗತ್ತೆ. ನಂತರ ಆಧ್ಯಾತ್ಮಿಕ ಲೋಕಕ್ಕೆ ನಮಗೆ ಪ್ರವೇಶ ಖಚಿತ ಆಗತ್ತೆ. ಆದರೆ ಮುಂದುವರಿದ ಭಾವಾರ್ಥದಲ್ಲಿ ಅಂದರೆ ಪ್ರಭುಪಾದರು ಮತ್ತಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ.